ಅತಿಯಾಗಿ ಮೊಬೈಲ್ನಲ್ಲಿ ಮಾತನಾಡೋದು, ಹೆಚ್ಚು ರೇಡಿಯೋ FM ಕೇಳೋದು, ಜೊತೆಗೆ ಶಬ್ದ ಮಾಲಿನ್ಯ ಇರೋ ಜಾಗದಲ್ಲಿ ಹೆಚ್ಚಾಗಿ ಇರೋದು ಈ ಶ್ರವಣ ಸಮಸ್ಯೆಗೆ ಮೂಲ ಕಾರಣ. ಕೆಲವರಿಗೆ ಆನುವಂಶಿಕವಾಗಿಯೂ ಈ ಸಮಸ್ಯೆ ಬರುತ್ತೆ. ನಮ್ಮ ನಾಯಕ್ ಹಿಯರಿಂಗ್ ಕೇರ್ ಕ್ಲಿನಿಕ್ ಸಂಸ್ಥೆ ಶುರುವಾಗಿ 20 ವರ್ಷ ಆಗಿದೆ. ಅದರ ಒಂದು ವಾರ್ಷಿಕೋತ್ಸವ 20ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಈ ಒಂದು ಶಿಬಿರವನ್ನು ನಡೆಸ್ತಾ ಇದ್ದೀವಿ. ಇಲ್ಲಿ ಯಾರು ಬೇಕಾದರೂ ಶ್ರವಣ ತೊಂದರೆ ಇರೋ ಅಂತಹ ಜನ, ಕಿವಿ ಕೇಳಿಸದೇ ಇರೋಂಥ ಜನ ಬಂದು ಅವರ ಸಮಸ್ಯೆಗೆ ಪರಿಹಾರ ಹುಡುಕೋಬೋದು. ಇದು ಉಚಿತವಾಗಿ ನಡೆಯುವಂಥದ್ದು. ಇವತ್ತಿನಿಂದ 28ನೇ ತಾರೀಕುವರೆಗೆ ನಡೆಯುತ್ತೆ. ಇಲ್ಲಿ ಬಂದವರಿಗೆ ಕಿವಿ ಪರೀಕ್ಷೆ ಮಾಡಿ ಅವ್ರಿಗೆ ಯಾವ ರೀತಿ ತೊಂದರೆ ಇದೆ, ಅದಕ್ಕೆ ಪರಿಹಾರ ಏನು, ಯಾವ ರೀತಿಯಾದಂಥ ಚಿಕಿತ್ಸೆಯಿಂದ ಅವ್ರಿಗೆ ಅನುಕೂಲ ಆಗುತ್ತೆ, ಇನ್ಸ್ಟ್ರೂಮೆಂಟ್ ಕಿವಿಗೆ ಶ್ರವಣ ಸಾಧನ ಬಳಸೋದ್ರಿಂದ ಅನುಕೂಲ ಆಗುತ್ತೆಯೇ ಇಲ್ಲವೋ ಅನ್ನೋದನ್ನು ಅವರು ಉಚಿತವಾಗಿ ತಿಳ್ಕೊಬೋದು. ಆರು ಜನಕ್ಕೆ ತೊಂದರೆ ಇದೆ. ಇದಕ್ಕೆ ಈ ಶ್ರವಣ ತೊಂದರೆ ಜಾಸ್ತಿ ಆಗೋದಕ್ಕೆ ಕಾರಣಗಳು ಆಕ್ಸಿಡೆಂಟ್ ಆಗುವಂಥದ್ದು, ವಯಸ್ಸಾಗುವಂಥದ್ದು, ಶಬ್ದ ಮಾಲಿನ್ಯ. ಪ್ರಮುಖವಾಗಿ ಶಬ್ದ ಮಾಲಿನ್ಯ. ನಗರಗಳಲ್ಲಿ ಇತ್ತೀಚೆಗೆ ಹೆಚ್ಚುತ್ತಿರುವ ವಾಹನಗಳು, ನಾವು ಬಳಸುವಂಥ ಸಾಧನಗಳು, ಮೊಬೈಲ್ ಆಗ್ಬೋದು, ಕಾರ್ ಸ್ಟೀರಿಯೋ ಆಗ್ಬೋದು, FM ರೇಡಿಯೋ ಆಗ್ಬೋದು, ಇಂತಹ ನವೀನ ಸಾಧನಗಳಿಂದ ಉಪಕರಣ ಬಳಸೋ ಹೆಚ್ಚು ವಾಲ್ಯೂಮ್ ಇಟ್ಟು ಕೇಳಿಸ್ಕೊಳ್ಳೋದ್ರಿಂದ ಈ ಶಬ್ದ ಮಾಲಿನ್ಯ ಶ್ರವಣ ಸಮಸ್ಯೆಗೆ ಕಾರಣ ಆಗ್ತಿದೆ. ನಾವು ಮೊಬೈಲನ್ನು ಆದಷ್ಟು ಕಡಿಮೆ ಯೂಸ್ ಮಾಡಬೇಕು. ಯಾವುದೇ ಶಬ್ದ ಮಾಡುವಂಥ ಯಂತ್ರಗಳನ್ನು ಕಡಿಮೆ ಮಟ್ಟದಲ್ಲಿ ಇಟ್ಟು TV ಆಗ್ಬೋದು, ಇನ್ನೊಂದಾಗ್ಬೋದು, ಕಡಿಮೆ ಮಟ್ಟದಲ್ಲಿ ಇಟ್ಟು ಕೇಳುವಂಥ ರೂಢಿ ಮಾಡ್ಕೋಬೇಕು. ಎರಡನೇದು, ಅತಿಯಾದ ಗದ್ದಲದಲ್ಲಿ ವಾತಾವರಣದಲ್ಲಿ ಕೆಲಸ ಮಾಡುವಂಥ ಜನ ಆಗಾಗ್ಗೆ ಕಿವಿಗೆ ರೆಸ್ಟ್ ಕೊಡಬೇಕಾಗತ್ತೆ. ಮತ್ತು ಹೆಚ್ಚು ಶಬ್ದ ಮಾಡುವ ವಾತಾವರಣದಲ್ಲಿ ಕೆಲಸ ಮಾಡೋರು ಆವಾಗ ಬ್ರೇಕ್ ತಗೋಬೋದು. ನನಗೆ 5 ವರ್ಷದಿಂದ ಸುಮಾರು ಕೇಳಿಸ್ತಾ ಇರಲಿಲ್ಲ. ಆಮೇಲೆ ಇವ್ರ ಹತ್ರ ಬಂದು ಟೆಸ್ಟ್ ಎಲ್ಲ ಮಾಡಿಸ್ದೆ. ಆಮೇಲೆ ಎರಡರಲ್ಲೂ ಸ್ವಲ್ಪ ವಾಯ್ಸ್ ಕಮ್ಮಿ ಕೇಳಿಸ್ತಾ ಇತ್ತು. ರೈಟಲ್ಲಿ ಜಾಸ್ತಿ ಕೇಳಿಸ್ತಾ ಇರಲಿಲ್ಲ. ನಾನು 2 ತೊಗೊಂಡ್ರೆ 1 ತೊಗೊಂಡೋದೆ. ಈಗ ಮತ್ತೆ ಬಂದಿದ್ದೀನಿ 2ಕ್ಕೂ ಹಾಕ್ಕೊಳೋದಕ್ಕೀಗ. 2 ಹಾಕ್ಕೊಂಡ್ರೆ ನನಗೆ ಇಂಪ್ರೂವ್ಮೆಂಟ್ ಚೆನ್ನಾಗಿ ಕೇಳಿಸ್ತದೆ. ನೀವು ಅಷ್ಟು ಮಾತಾಡಿದ್ರು ಚೆನ್ನಾಗಿ ನನಗೆ ರೆಸ್ಪಾಂಡ್ ಮಾಡಬಲ್ಲೆ ಈಗ.